ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಆಧಾರ್ ಕಾರ್ಡ್ಗಾಗಿ ಸಾರ್ವಜನಿಕರ ಪರದಾಟ. ಆಪರೇಟರ್ ಬೇಜವಾಬ್ದಾರಿತನಕ್ಕೆ ವಿದ್ಯಾರ್ಥಿಯ ಭವಿಷ್ಯ ಅಯೋಮಯ. ಮೂರು ತಿಂಗಳಲ್ಲಿ 3 ವರ್ಷ ಅಲೆದ್ರೂ ಆಧಾರ್ ಕಾರ್ಡ್ ಸಿಗಲಿಲ್ಲ. ಕೂಡ್ಲಿಗಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಶಿಕ್ಷಣದಿಂದ ವಂಚಿತನಾಗಿದ್ದಾನೆ ಬಾಲಕ. ಹೌದು, ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಸಾರ್ವಜನಿಕರು ತೀವ್ರ ಪರದಾಟವನ್ನ ಅನುಭವಿಸುತ್ತಿದ್ದಾರೆ. ಕಂಪ್ಯೂಟರ್ ಆಪರೇಟರ್ಗಳ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷ್ಯತನದಿಂದಾಗಿ ಶಾಲಾ ಮಕ್ಕಳ ಶಿಕ್ಷಣವೇ ಕುಂಠಿತಗೊಳ್ಳುವ ಭೀತಿ ಎದುರಾಗಿದೆ. ಆಧಾರ್ ಕಾರ್ಡ್ ಸಿಗದೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪರೀಕ್ಷೆಯಿಂದಲೇ ವಿದ್ಯಾರ್ಥಿಯೊಬ್ಬ ವಂಚಿತನಾಗಿರುವ ಕರುಣಾಜನಕ ಘಟನೆ ಕೂಡ ಬೆಳಕಿಗೆ ಬಂದಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಕಚೇರಿ ಈಗ ಸಾರ್ವಜನಿಕರ ಆಕ್ರೋಶದ ಕೇಂದ್ರ ಬಿಂದುವಾಗಿದೆ. ಹೌದು, ತಾಲೂಕಿನ ಬಡೆಲಡುಕು ಗ್ರಾಮದ ದೊಡ್ಡ ಗೊಲ್ರಹಟ್ಟಿಯ ಕಾಳಮ್ಮ ಎಂಬ ಬಡ ಮಹಿಳೆ ತನ್ನ ಮಗನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಕ್ಕೆ ಪಡವಾರದ ಕಷ್ಟವನ್ನ ಪಡ್ತಿದ್ದಾಳೆ. ಕೂಡ್ಲಿಗಿಂದ ದಾವಣಗೆರೆ ಜಿಲ್ಲೆ ಅಥವಾ ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿ ಅಂತ ದಿನೇ ದಿನೇ ಅಲೆದಾಡಿದ್ರೂ ಕೂಡ ಇವರ ಕೆಲಸ ಮಾತ್ರ ಆಗಿಲ್ಲ. ಅಧಿಕಾರಿಗಳು ಹಾಗೂ ಕಂಪ್ಯೂಟರ್ ಆಪರೇಟರ್ಗಳ ಉಡಾಫೆ ದೂರಿಗೆ ಈ ತಾಯಿ ಮಗ ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಕಾಳಮ್ಮ ಅವರ ಮಗ ಸದ್ಯ 6ನೇ ತರಗತಿ ವ್ಯಾಸಂಗ ಮಾಡ್ತಾ ಇತ್ತು. ಪ್ರತಿಷ್ಠಿತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಪ್ರವೇಶ ಪಡೆಯಲು ಪರೀಕ್ಷೆ ಬರೆಯಬೇಕಿತ್ತು. ಆದರೆ ಪರೀಕ್ಷೆಗೆ ಆಧಾರ್ ಕಾರ್ಡ್ ಅಗತ್ಯವಾಗಿತ್ತು. 3 ತಿಂಗಳಿಂದ 3 ವರ್ಷಗಳ ತನಕ ಸುಮ್ಮನೆ ಸಾರ್ವಜನಿಕರನ್ನ ಅಲೆದಾಡಿಸುವ ಇಲ್ಲಿನ ಕಂಪ್ಯೂಟರ್ ಆಪರೇಟರ್ಗಳ ಜಾಣ ಕುರುಡಿಗೆ ಕೊನೆಗೂ ಬಾಲಕನಿಗೆ ಆಧಾರ್ ಕಾರ್ಡ್ ಸಿಗಲೇ ಇಲ್ಲ. ಪರಿಣಾಮ ಆತ ಮೊರಾರ್ಜಿ ಪರೀಕ್ಷೆ ಬರೆಯುವುದರಿಂದಲೇ ವಂಚಿತನಾಗಿದ್ದಾನೆ. ತಾಲೂಕು ಕಚೇರಿಯ ಈ ನಡವಳಿಕೆಯಿಂದ ಬಡ ಮಕ್ಕಳ ಶಿಕ್ಷಣದ ಕನಸು ಕಮರಿ ಹೋಗ್ತಾ ಇದೆ. ಇದೇ ರೀತಿ ದಿನನಿತ್ಯ ನೂರಾರು ಪೋಷಕರು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್ಗಾಗಿ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಬರ್ತಾರೆ. ಆದರೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಸರಿಯಾದ ಸ್ಪಂದನೆನೇ ಸಿಗ್ತಾ ಇಲ್ಲ. ಕಾರಣ ಕೇಳಿದ್ರೆ ಸಿಬ್ಬಂದಿ ಕೊರತೆ ನೆಪ ಒಡ್ತಾರೆ. ನಾವೊಬ್ಬರೇ ಇರೋದು, ಕೆಲಸ ಜಾಸ್ತಿ ಇದೆ, ಬೇಕಿದ್ರೆ ತಾಲೂಕು ದಂಡಾಧಿಕಾರಿಗಳಿಗೆ ಹೋಗಿ ತಿಳಿಸಿ ಅಂತ ಬೇಜವಾಬ್ದಾರಿ ಉತ್ತರವನ್ನ ನೀಡ್ತಿದ್ದಾರೆ ಇಲ್ಲಿನ ಆಪರೇಟರ್. ಮಾಡಿಸಿ ಇನ್ನು 15 ದಿನ ಆಗೈತೆ ಅಷ್ಟೇ. 1 ತಿಂಗಳವರೆಗೂ ಟೈಮ್ ಇರುತ್ತೆ. 1 ತಿಂಗಳಾದ್ಮೇಲೆ ಚೆಕ್ ಮಾಡ್ಸೋದು ಅಂತ ಹೇಳಿದೆ. ರಿಜೆಕ್ಟ್ ಆಗಿಲ್ಲ, ಇನ್ನು ಪ್ರೊಸೆಸ್ ಆಗಿ ವೇಟ್ ಮಾಡು ಅಂತ ಹೇಳಿದೆ. ಮತ್ತೆ ಇದು ಆಗತ್ತಿಲ್ಲ ಅಂತ ಅದೇ ನಮ್ಮ ಹುಡುಗನ ದಿನ ಆಧಾರ್ ಕಾರ್ಡ್ ಜೆರಾಕ್ಸ್ ಕೇಳ್ತಾರೆ ಮೇಡಮ್ ಶಾಲೆಗೆ ಅವ್ರದ್ದು ಏನಂತ ಹೇಳಿದ್ರೆ ಇಲ್ಲೂ ಆಗಿಲ್ಲ, ಅಲ್ಲಿಗೆ ಹೋಗ್ರಿ ಅಲ್ಲಿಗೆ ಹೋಗಿ ನಾವು ಎಲ್ಲಿಗಂತ ಹೋಗ್ರಿ ಇಲ್ಲ ತಾಲೂಕು ನಾನು ಹೇಳೋರಿಗೆ ಕೇಳಮ್ಮ, ಮಾಡಿಸ್ಕೊಂಡ್ ಬಂದಿ ಅದು ಓಕೆ ಆಗ ಅವ್ರಿಗೆ ಕಾಯ್ಬೇಕು. ನಮ್ದು ಅರ್ಜಿ ಹಾಕೊಡೋದು ಅಷ್ಟೇ ಕೆಲಸ. ಓಕೆ ಮಾಡೋದು ನಮ್ಮ ಕೆಲಸ ಅಲ್ಲ. ಬೆಂಗಳೂರು ಯುಐಡಿಯಿಂದ ಆಧಾರ್ ಕಾರ್ಡ್ ಆಫೀಸರು ಓಕೆ ಮಾಡ್ಬೇಕು. 1 ತಿಂಗಳು ಟೈಮ್ ಇರುತ್ತೆ. ಬೆಳಗ್ಗೆ ನೀವು ಚೆಕ್ ಮಾಡಿದ್ರಾ ಇಲ್ಲ ಮಾಡಿದ್ರಿ, ಅದಕ್ಕೆ ನಾವು ಏನು ಅಲ್ಲಿಂದ ಓಕೆ ಆಗುತ್ತಲ್ಲ. 3 ತಿಂಗಳ ಸತ ಆಟಾಡಕತ್ತೆ ಈಗ 3 ವರ್ಷ 3 ತಿಂಗಳ ಸತಿಗೆ 3 ವರ್ಷದಿಂದ ರೆಕಾರ್ಡ್ಸ್ ಇರಲಿಲ್ಲ. ರೆಕಾರ್ಡ್ಸ್ ಮಾಡಿಸ್ಕೊಂಡ್ಬಂದ್ರು. ಬರ್ತ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಂಡ್ಬಂದ್ಮೇಲೆ ಅದು ಆಧಾರ್ ಕಾರ್ಡ್ ನೇಮ್ ಕರೆಕ್ಷನ್ ಆಗಬೇಕಿತ್ತು. ಡಿ ಸಿ ಆಫೀಸಿಗೆ ಹೋಗಿ ಮಾಡಿಸ್ಕೊಂಡ್ಬಂದಾರ. ಅದು 15 ದಿನ ಆಗೈತೆ ಮಾಡಿಸಿ. ಪ್ರೊಸೆಸ್ ಐತೆ. ಬೆಳಗ್ಗೆ ಚೆಕ್ ಮಾಡಿ ಅಮ್ಮಗೆ ಹೇಳಿ ವೇಟ್ ಮಾಡಮ್ಮ, ಸ್ವಲ್ಪ ದಿನ ಆದಮೇಲೆ 15 ದಿನ ಆದಮೇಲೆ ಇನ್ನೊಂದ್ಸತಿ ಚೆಕ್ ಮಾಡಿಸು. ಆಗಿಲ್ಲ ಅಂದರೆ ನಾನು ಹೇಳ್ತೀನಿ ಅಂತ ಹೇಳಿ. ಆಗಿಲ್ಲ ಅಂದರೆ ಇಲ್ಲೇ ಅವ್ರು ಎಲ್ಲಿಗೆ ಇಲ್ಲೇ ಮಾಡೋದಂದ್ರೆ ಬೇರೆ ಕಡೆ ನೋಡಿ ಎಲ್ಲಿಗೆ ದಾವಣಗೆರೆಗೆ ಹೋಗ್ರಿ ಅಂತ ಹೇಳಿದ್ರಲ್ಲ, ಏನು ಗೊತ್ತಿಲ್ಲ. ಮೇಜರ್ ನೇಮ್ ಐತೆ, ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಬೇಕು. ಈಗ ಮಾಡಿಸಿ ಅಲ್ಲ, ಅದು ಓಕೆ ಆಗಲಿ. ಓಕೆ ಆಗೋವರೆಗೂ ವೇಟ್ ಮಾಡಿ. ಓಕೆ ಆಗಿಲ್ಲ ಅಂದ್ರೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಬೇಕು. ಹೆಡ್ ಆಫೀಸಿಗೆ ಹೋಗ್ಬೇಕಂತ ನಾನೇ ಹೇಳಿದ್ದೀನಿ. ಈಗ ಒಟ್ಟು ನನ್ನ ಮಗನ ಆಧಾರ್ ಕಾರ್ಡ್ ಇಲ್ಲೇ ಆಗ್ಬೇಕು ನೋಡಿ. ನನ್ನ ಮಗ ದಿನ ಬಂದಿದ್ದಾರೆ. ಓಕೆ ಆಗೋವರೆಗೂ ಕಾಯ್ಬೇಕು. ನನ್ನ ಕೈಯಲ್ಲಿ ಐತೆ, ನೀವೇ ಅರ್ಜಿ ಹಾಕ್ಸ್ಕೊಂಡ್ಬಂದಿದ್ದಾರೆ. ಚೆಕ್ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಅಂದ್ರೆ ಹೌದಪ್ಪ. ನಮ್ಮ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಕಾಳಮ್ಮ, ನನ್ನ ಮಗನ ಆಧಾರ್ ಕಾರ್ಡ್ ಮಾಡಿಸಲು ಜಿಲ್ಲಾ ಕಚೇರಿಗೂ ಅಲೆದಾಡಿದೆ. ಇಲ್ಲಿನ ಆಪರೇಟರ್ ಸರಿಯಾಗಿ ಕೆಲಸವನ್ನ ಮಾಡಲ್ಲ. ಆಧಾರ್ ಸಿಗದೆ ನನ್ನ ಮಗ ಮೊರಾರ್ಜಿ ಪರೀಕ್ಷೆ ಬರೆಯೋಕೆ ಆಗಲಿಲ್ಲ. ನಮ್ಮಂಥ ಬಡವರ ಮಕ್ಕಳ ಶಿಕ್ಷಣ ಹಾಳಾದ್ರೆ ಯಾರು ಹೊಣೆ ಅಂತ ಆಳತಮಾಳಲನ್ನು ತೋಡಿಕೊಂಡಿದ್ದಾರೆ. ದಿನಾ ಕಚೇರಿಗೆ ಅಲಿಯೋದು ನಮ್ಮ ಕೆಲಸವಾಗ್ಬಿಟ್ಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನಾದರೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು.
ಕೂಡ್ಲಿಗಿ ತಾಲೂಕು ಕಚೇರಿಯ ಆಧಾರ್ ಕೇಂದ್ರಕ್ಕೆ ಹೆಚ್ಚುವರಿ ಸಿಬ್ಬಂದಿಗಳನ್ನು ನೇಮಿಸಬೇಕು. ಈ ಸಾರ್ವಜನಿಕರ ಅಲೆದಾಟವನ್ನು ತಪ್ಪಿಸಬೇಕು. ಶಿಕ್ಷಣದಿಂದ ವಂಚಿತರಾಗ್ತಾ ಇರುವ ಬಡ ಮಕ್ಕಳಿಗೆ ನ್ಯಾಯವನ್ನ ಕೊಡಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಕೂಡ್ಲಿಗಿ. ನಮಗೆ ಹಳ್ಳಿ ಕಾಟ ಹೋಗೋದಾಗಲ್ಲ. ಹೌದು, ಯಾವ ಊರ್ಲಿಂದ ಬಂದ್ರಿ? ಯಾವ ಊರ್ಲಿಂದ ಬಂದ್ರಿ? ನೆಲಬಂದ ಬೆಳಿತಾಲ ಮಲ್ಕಲ್ ಹತ್ರ. ಎಷ್ಟೊತ್ತಿಗೆ ಬಂದ್ರಿ? ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ಆಧಾರ್ ಕಾರ್ಡ್ ಮಾಡ್ಸೋಕ್ಕಾಗಿ ಬಂದ್ರಿ? ಆಧಾರ್ ಕಾರ್ಡ್ ಅಷ್ಟೊತ್ತಿಗೆ ಬಂದು ಟಿಫನ್ ಊಟ ಏನು ಮಾಡಿಲ್ಲ? ಯಾವ ಟಿಫನ್ ಇಲ್ಲಿ ಆಧಾರ್ ಕಾರ್ಡ್ ಉತ್ಪನ್ನ ಬೆಳಗ್ಗೆ ಬಂದು ಕಾಯಕೈತೆ. ಟೋಕನ್ ಎಷ್ಟು ನಂಬರ್ ಕೊಟ್ಟರು? ಟೋಕನ್ 41 ಇನ್ನೂ ಆಗಿಲ್ಲ. ಹುಡುಗರು ಕಟ್ಟಿಗೆ ಅಂದ್ರು ಮಕ್ಕಳನ್ನ ಹುಡುಗರದ್ದು ಆಧಾರ್ ಕಾರ್ಡ್ ಮಾಡಿಸೋದು ಮಕ್ಕಳನ್ನ ಮಾಡಿಸಿದ್ವಿ. ಇನ್ನೂ ಆಗಿಲ್ಲ. ಹಿಂಗಾದ್ರೆ ಭಾಳ ಕಷ್ಟ ಆಗತ್ತಲ್ಲ. ಕಷ್ಟ ಆಗುತ್ತೆ. ಮಳೆಗಾಲ ಬದುಕು ಭಾಳ ನಮಗೆ ಕಳ್ಳಿ ಕಾಟ ಹೌದೌದು. ಹೋಗೋದು ಬರೋದು ಲೇಟ್ ಆದರೆ ಊರಿಗೆ ಹೋಗೋದು ಸಮಸ್ಯೆನ. ಮಕ್ಕಳ ಕಾಟಿ ಅಂತ ನಿಮ್ಮ ಹೆಸರು? ಹನುಮಂತಪ್ಪ. ಫಸ್ಟ್ ನಿಮ್ಮ ಹೆಸರಾಗ? ಹಾಂ, ನೇತ್ರ. ಹಾಂ, ಮರಬ. ಹೇಳ್ರಿ. ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಹಾಂ ಹಾಂ ಕೊಟ್ಟಿದ್ವಿ. ಕೊಡ್ತೀವಿ, ನಾಳೆ ಬರ್ರಿ ಅಂತ. 2 ತಿಂಗಳ ಟೋಕನ್ ಇಲ್ಲ. ಟೋಕನ್ ಇಲ್ಲ. ಟೋಕನ್ ಕೊಡಲಿಲ್ಲ. 60ಕ್ಕೆ ಲಾಸ್ಟ್. ಬಂದಿದ್ರೆ ಬೆಳಿಗ್ಗೆ? ಬೆಳಗ್ಗೆ ನಿನ್ನೆ ಬೆಳಗ್ಗೆ ಬಂದಿದ್ವಿ. ಮತ್ತು 60 ಮಂದಿಗೆ ಟೋಕನ್ ಕೊಟ್ಟಿರಂತೆ. ಯಾರಿಗೆ ಕೊಟ್ಟರು? 60 ಜನ ಎಲ್ಲ ಆಗಿಬಿಟ್ಟಿದ್ದಾರೆ. ಆಗಿಬಿಟ್ಟಂತೆ. 39 ಒಳಗೆ ಹೋಗಿಲ್ಲ ಸರ್. ಇನ್ನು ನೋಡ್ರಿ ಮತ್ತೆ ನಾಳೆ ಬರ್ರಿ. 39 ಇಲ್ಲೇ ಇದಾರೆ. ಇನ್ನೂ ಆಗಿಲ್ಲ. ಸುಮ್ಮನೆ ಎಲ್ಲ ಕೊಟ್ಟಿವಿ, ನಾವು ಏನು ಮಾಡಕ್ರ ಅಂತ. ನಾವು ಒಬ್ಬರೇ ವರ್ಕ್ ಮಾಡೋದು ಅಂತ ಹೇಳ್ತೀವಿ. ಹಾಂ, ಬರೀ ಹಿಂಗೆ ನಾಳೆ ಬಾ ಅನ್ಕೊಂತಿದ್ರೆ ಕೆಲಸ ಯಾರು ಮಾಡಿಕೊಡ್ತಾರೆ? ಒಂದು ಬೋರ್ಡ್ ಬರ್ತಾ ಹಾಕ್ಬಿಡಕ್ಕ. ಇದೇ ಕೆಲಸ ಅಡ್ಡಾಡ್ಕೊಂಡು ಬರಬೇಕಾಗತ್ತ? ಹೇಳಿ ಸರ್, ಹೇಳಿದ್ರು ಕೂಡ ನಾವು ಟೋಕನ್ ತಗೊಂಡು ಈಗ ನೋಡಿ, ದೂರ ಹಳ್ಳಿಯಿಂದ ಬರ್ಬೇಕು. ಹೊಲಗಳ ಕೆಲಸ ಬಿಟ್ಟು ಬರ್ಬೇಕು. ಹೌದಲ್ಲ? ಪದೇ ಪದೇ ಎಲ್ಲಿ ಅಡ್ಡಾಡೋದು? ಇವಾಗ ಯಾಕೆ ಮಲ್ಲ? ಕೊಟ್ಟರೆ ಬೇಡ ಹೋಗ್ರಿ ನೀವು, ಆಮೇಲೆ ಬರೀ ನಾಳೆ ಬರೀ ನಾಳೆ ಬರೀ. ಹಾಂ, ವಾಪಸ್ ಕಳಿಸ್ಬಿಡ್ತಾರೆ. ಎದಕ್ಕೆ ಅಂದ್ರೆ ಇಲ್ಲ ಐತೆ ನೋಡಿ. ಈಗ 2 ತಿಂಗಳ ಸರ್. ನಾಳೆ ಬಾ ನಾಳೆ ಬಾ. ನಾಳೆ ಬಾ ನಾಡ್ದು 2025 ಆಗಿರೋದು ಮಾಡಿಲ್ಲ. ಸಣ್ಣ ಮಕ್ಳದ ಗಂಡು ಮಕ್ಕಳು ಒಬ್ಬ ಹೆಣ್ಣು ಹುಡುಗಿ ಸರ್, ಒಂದು ಹೆಣ್ಣು ಒಂದು ಗಂಡು. ಇದೇನು ಮತ್ತೆ ಪುನಃ ಇದು ಮಾಡೋಕ್ಕಲ್ಲ, ಸ್ಕೂಲು ಸೇರ್ಸಕ್ಕಾರ. ಏನಂತಾರೆ? ನಾಳೆ ಬಾ ನಾಡ್ದು ಬಾ ಅಂತಾರೆ. ನಾಳೆ ಬರ್ರಿ ಅಂತ. ಎಷ್ಟನೇ ಕ್ಲಾಸ್ ಸೇರಿಸ್ತೈತಿ? ಈ ಹುಡುಗಿ ಸರ್ ಈಗ 8ನೇ ಕ್ಲಾಸ್. 8ನೇ ಕ್ಲಾಸ್ ಸೇರ್ಸಕ್ಕೆ ಆಧಾರ್ ಕಾರ್ಡ್ ಆಗಿಲ್ಲ. ಆಗ್ಯದ ಸರ್. ಆಗಿರೋದನ್ನ ಇದನ್ನ ಇನ್ನೂ ಮತ್ತೆ ರೆಡಿ ಮಾಡ್ತೀವಿ. ಅದೇ ಅಪ್ಡೇಟ್ ಮಾಡಿ. ಅದೇ ಅಂಗನವಾಡಿ ಮಾಡಿಸಿದಕ್ಕಾಗಿ ತಪ್ಪಾಗಿತ್ತ. ಇದನ್ನ ತಗೊಂಡು ಬರ್ರಿ, ಇದನ್ನ ತಿದ್ಲಾವಿ ಹಳೆ ತಗೋಬರ್ರಿ ಅಂತ ಹೇಳಿದ್ರೆ ಎಲ್ಲ ಹೋಗಿದ್ದೇನೆ ಅದನ್ನೆಲ್ಲ ಹುಡುಕಾಡ್ಕೊಂಡು ತಗೊಬಂದಿ ಸರ್. ನಾವು ತಗೊಬಂದು ಇದನ್ನ ತಿದ್ದುತ್ತೀವಿ ಅಂತ ಇವರೇ ಹೇಳಿದ್ರು. ತಿದ್ದುತ್ತಾರೆ ಅಂತ ಬಂದು ಅವತ್ತು ಬಂದ್ವಿ. ಬಂದ್ರೆ ಏನಾಯ್ತು, ಅದು ದಾವಣಗೆರೆಗೆ ಹೋಗಮ್ಮ, ಇದು ತಿದ್ದಕ್ಕೆ ಬರೋಲ್ಲ ಅಂತ ಹೇಳಿದ್ರು. ನೋಡ್ರಿ ನಮಗೆ ದಾವಣಗೆರೆ ಗೊತ್ತಿಲ್ಲ, ನಾವೆಲ್ಲಂತ ಹೋಗ್ಬೇಕ್ರಿ ಅಂತ ಅಡ್ರೆಸ್ ಬರ್ಕೊಟ್ರು. ಅದೇ ಆಟೋ ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡು, ಆಟೋದವರು ಆಫೀಸ್ ಎಲ್ಲಿ ಇದೆ ಹೇಳಿ ಅಂತ ಅಷ್ಟೇ ಅವ್ರು ಬರ್ಕೊಟ್ಟಿದ್ರು. ಅಷ್ಟು ಬಿಟ್ರೆ ಏನು ಬರ್ಕೊಡ್ಲಿಲ್ಲ. ಇಲ್ಲ ನಮ್ಮಳೆ ಇಲ್ಲ ಅಂತ ಹೋಗಿ ಸರ್ ದಾವಣಗೆರೆಗೆ. ಆ ಸಿಟಿ ನಮಗೆ ಗೊತ್ತಾಗುತ್ತಾ? ಆಗಲ್ಲ ಹಿಂಗೆ ನಿಮ್ಮಂತ ಬೇರೆ ಕಳಿಸ್ತೀವಿ. ಇಲ್ಲಿ ಹೊಸದಲ್ಲಿ DC ಆಫೀಸ್ ಅಂತ ಹೋಗಿ ಅಲ್ಲಿ ಹೋಗಿ ಕೇಳ್ರಿ ಹೇಳ್ತಾರೆ ಅಂತ ಹೇಳಿ.
ತಾಲೂಕಿಂದ ಬಂದೀವಿ, ಈ ಥರ ಆಗೈತೆ, ನಮಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ರಿ ಅಂತ ಹೇಳಿ ಅವರೆಲ್ಲ ತಕ್ಕೊಂಡು ಬರೋದು ಆ ಮೇಡಮ್ನ ಹತ್ರ ಹೋಗ್ರಿ ಅಂತ ಹೇಳಿದ್ರು. ಅಲ್ಲೋಗಿ ಮಾಡ್ತೀವಿ, ಆದರೆ ಆತು ಬಿಟ್ಟರು ಬಿಟ್ಟಿದ್ದು ಅಂತ ಅವ್ರು ಹೇಳಿದ್ರು. ನಾವು ಎಲ್ಲಂತೂ ಮಾಡ್ತೀವಿ ದಾವಣಗೆರೆ DC ಆಫೀಸ್ ವಿಜಯನಗರ ಹಂಗೆ ಹೇಳಿ ಮಾಡಿ ಸ್ಲಿಪ್ ಕೊಟ್ಟಾಗ ಸರಿ ನಿಮ್ಮ ಆಫೀಸ್ನಾಗ ಚೆಕ್ ಮಾಡಿಸಿ ಅಂತ ಹೇಳಿದ್ವಿ. ಈಗ ಇಲ್ಲಿ ಬಂದು ಚೆಕ್ ಮಾಡಿಸಿದ್ವಿ ನಾವು, ಈ ಥರ ಮಾಡೋದು ನೋಡಮ್ಮ, ಇನ್ನು ಮುಂದಿನ ತಿಂಗಳು 15 ಬರಮ್ಮ, ಆದರೆ ಆಗತ್ತ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ ಅಂತ ಹೇಳಿ ಏನು ಹೇಳ್ತಾರೆ ಅನುಮಾನ ಮೇಲೆ ಇನ್ನು ಡೀಟೇಲ್ ಕ್ಲಿಯರೇ ಮಾಡಿಲ್ಲ, ಅನುಮಾನ ಒಟ್ಟು ಅದಾಗುತ್ತಾ ಇಲ್ಲ, ಆಗುತ್ತಾ ಇಲ್ಲ. ಇಲ್ಲಿಗೆ 5,000 ರೂಪಾಯಿ ಖರ್ಚು ಆಗಿತ್ತು, ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ 5,000. ನಾವು ಕೂಲಿ ಆಗೋದು ಬರೋದು 200 ರೂಪಾಯಿ. 5,000 ಕೇಳ್ತಾರೆ. ಈಗ 5,000 ರೂಪಾಯಿ ಖರ್ಚಾಗಿತ್ತು, ಅವಾಗಿಂದ ಮಾಡ್ತಿರ್ತೀವಿ 3 ವರ್ಷದಿಂದ. 100 ರೂಪಾಯಿ ಇರುತ್ತೆ ಅಂತಾರೆ ಸರ್ ಇವರು. ಅದನ್ನೇ ಕೇಳ್ಬೇಕು. ಈಗ ಬಸ್ ಸ್ವಲ್ಪ ಟಿಕೆಟ್ ಮಾಡ್ಸಕ್ಕೂ 2,500 ಕೊಟ್ಟಿನಿ ಸರ್. ಅಲ್ಲೇ ಹೊರಗಡೆ ಮಾಡಿಸೋದು ಸರ್. ಇಲ್ಲಾಂದ್ರೆ ಮಾಡಕ್ ಬರಲ್ಲ ಅಂತ ಹೇಳಿ ಈಗ ನನ್ನ ಮಗ ಮನೆಗೆ ಹುಟ್ಟಿದ್ದ, ಹಂಗಾಗಿ ಬಸ್ ಸ್ವಲ್ಪ ಟಿಕೆಟ್ ಮಾಡಿಸಿದೆ. ಅದನ್ನೆಲ್ಲ ಕೊಟ್ಟಾದ್ಮೇಲೆ ಇದನ್ನ ಆಧಾರ್ ಕಾರ್ಡ್ ಆಗುತ್ತೆ. ಅದೇ ಇನ್ನೂ ಆಗಿಲ್ಲ. ಇಲ್ಲ ಸರ್, ಈಗ 5,000 ರೂಪಾಯಿ ಖರ್ಚಾಗುತ್ತೆ. ನಾವು ದಿನ ಹೋಗಿ 200 ರೂಪಾಯಿ ಕೂಲಿ ಸರ್. 3 ವರ್ಷ ಓಡಾಡಕತ್ತೀವಿ. ಏನು ಕೆಲಸ? ಓಡಾಡಿಲ್ಲ, ಆಧಾರ್ ಕಾರ್ಡ್ ಆಗಿಲ್ಲ ಸರ್. ಆಧಾರ್ ಕಾರ್ಡ್ ಮಾಡ್ಸೋಕೆ ಎಷ್ಟು ಕೊಟ್ಟು? 130. ಅಲ್ಲಿ 130. ಅಲ್ಲಿ 100 ಆಗಿಲ್ಲ. ಸುಮ್ಮನೆ ಆಗ್ತಿತ್ತು ಅಂತಾರೆ. ಫೀಸ್ ಆಗ್ತಾ ಅಂತಾರೆ ಗೌರ್ಮೆಂಟ್ ಆಧಾರ್ ತಗೋಬೇಕು. ಅಪ್ಡೇಟ್ ಮಾಡಿದ್ದಕ್ಕೂ ಕೊಡ್ರಿ ಅಂತ ಹೇಳಿದ್ರ, ಇಲ್ಲಿ ಅಪ್ಡೇಟ್ ಮಾಡಿದ್ದಕ್ಕೂ ಕೊಟ್ಟಿವಿ. ಅಲ್ಲಿ ಹೆಸರು ತಿದ್ದಿಸಿ ಕೊಡೋಕೆ 30 DC ಆಫೀಸ್ನಾಗ ಕೊಟ್ಟಿವಿ ಸರ್. ಕೊಟ್ಟಿರಿ. ಅಲ್ಲ ಆಧಾರ್ ತಗೋಬೇಕು. ಆಧಾರ್ ಆಗ್ತದೆ. ಅವೆಲ್ಲ ಕೊಟ್ಟಿವಿ. ಇದೆಲ್ಲ ಕೂಲಿ ಬರಲ್ಲ. ಈಗ 3 ವರ್ಷದಿಂದ ಇಲ್ಲೇ ಓಡಾಡಿವೆ, ಮತ್ತೆ ಮಾಡಿಲ್ಲ ಅಂದ್ರೆ ಯಾಕೆ ಕುಂದಿರ್ತಾರೆ? ಈಗ ದಿನ ಶಾಲೆಗೆ ಹೋಗೋದು ಅವ್ರದ್ದು ಎಡಬಿಟ್ಟ, ನಾವು ಹೋಗೋದೇ ಇಲ್ಲ ಶಾಲೆಗೆ. ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಕೆಲಸ ಆಗಿಲ್ಲ ಬಂದ್ರೆ, ಇಲ್ಲೇನು ಕೆಲಸ ಆಗಿಲ್ಲ ಬಂದ್ರೆ ಹೋಗ್ತಾ ಇದೀವಿ ನಾವು. ಸುಮ್ಮನೆ ಅಡ್ಡಾಡೋದ ನಿನ್ನೆ ಬಂದು ನಿಂತ್ಕೊಂಡಿದ್ದೀವಿ. ಹೌದು. ಮತ್ತೆ ಕೇಳಿದ್ರೆ ಏನಂತ? 3 ವರ್ಷ ಅಂದ್ರೆ ಮತ್ತೆ ಏನ್ ಮಾಡೋದು? ಆಧಾರ್ ಕಾರ್ಡ್ ಆಗಿಲ್ಲ. 3 ವರ್ಷ ಗಂಟೆ ಎಲ್ಲಿ ಕಾಯ್ತು? 3 ವರ್ಷಗಟ್ಟಲೆ ಕಾಯ್ಬೇಕಾಗತ್ತ. ಅವ್ರು 3 ವರ್ಷ ಪರೀಕ್ಷೆ ಬರ್ತೀವಿ ಸರ್, ಪಾಸ್ ಆಗ್ತದೆ ನಮ್ಗೆ ಫುಲ್ ಆಸೆ ಇತ್ತು. ನಾವು ಆಧಾರ್ ಕಾರ್ಡ್ ಎಕ್ಸಾಮೇ ಬರ್ಸಿಲ್ಲ. ಎಕ್ಸಾಮ್ ಬರೋದು 3 ವರ್ಷ ನನ್ನ ಮಗನ ಶಾಲೆ ವೇಸ್ಟ್ ಆಗಲಿಲ್ಲ. ಅದು ವೇಸ್ಟ್ ಅಲ್ಲ. ಅವ್ರಿಗೆ SSLC ಫ್ರೀ ಓದ್ತಿದ್ದ, ಪಾಸ್ ಮಕ್ಕಳು ಆಗಿತ್ತು. ಶಿಕ್ಷಣ ಮತ್ತೆ ಅಷ್ಟೆಲ್ಲ ತೊಂದರೆ ಅದು ನಾವೇನಂತ ಕೇಳ್ಬಾರ್ದ? ಹೌದೌದು. ಮತ್ತೆ ಕೇಳಿದ್ರೆ ಅದು ಹತ್ತಿರ ನಿಮ್ಮ ಜೊತೆ ನಾವು ಬರೋಕ್ಕಾಗತ್ತೆ ಅಂತ ಹೇಳ್ತಾರೆ ಅವ್ರು. ನಮಗೆ ಯಾರು ಇವರೇ ಆಗಲ್ಲಮ್ಮ ಗೊತ್ತಿಲ್ಲ, ದಾವಣಗೆರೆಗೆ ಹೋಗಂತ ಹೇಳ್ತೀವಿ, ಎಲ್ಲೆಂತ ಹೋಗೋಣ ಅಂತ ಹತ್ರ ನಿಮ್ಮ ಜೊತೆ ನಾವು ಬರೋಕ್ಕಾಗತ್ತೆ. ಅಲ್ಲೆಲ್ಲ ಹೋಗಿ ಮತ್ತೆ ಎದಕ್ಕೆ ಕೇಳ್ತೀರ ಅನ್ಬೇಕು? ನಾವು ಬರೋಣ. ಅಲ್ಲಿಗೆ ದಾವಣಗೆರೆಗೆ ಹೋಗ್ಬೇಕಂದ್ರೆ ನಿಮ್ಮ ಜೊತೆಗೆ ನಾವು ಬರ್ಬೇಕಂತ ಎದಕ್ಕೆ ಹೇಳ್ತೀವಿ. ಕೇಳ್ತೀರ ಅವಲ್ಲ ಅನ್ಬೇಕು? ಈಗ ಆಗಿಲ್ಲ ಅಂತ ಹೇಳ್ತೀವಲ್ಲ, ಮತ್ತೆ ಅಲ್ಲೋ ಮಾಡ್ಸಿದ್ರೆ ನೋಡ್ತೀವಿಲ್ಲ ಅಂತ ಹೇಳ್ತಾರೆ. ಆಕತ್ತ ಆಗೋದು ಬಂದು ಕೇಳಿ. ಇಲ್ಲ, ಅದನ್ನ ಡೀಟೇಲ್ಸ್ ಹೇಳೋದೇ ಇಲ್ಲ ಅವರು. ಮತ್ತೆ ನಾಳೆ ಬರ್ರಿ ಅಂದ್ರೆ ಹೇಳೋದೇ ಇಲ್ಲ ಅವ್ರು. ಅಡ್ಡಾಡ್ಸೋದು ಅಡ್ಡಾಡ್ಸೋದು ಒಟ್ಟು ಈ 3 ವರ್ಷದಿಂದ ಮಗ ನನ್ನ ಮಗನ ಆಧಾರ್ ಕಾರ್ಡ್ ಆಗಿಲ್ಲ ಸರ್. ಇದೇ ಬೇರೆ ಅಡ್ಡಾಡೋದು ಇಲ್ಲ ಸರ್, ಆಗಿಲ್ಲ. ಆಗಿಲ್ಲ. ಸ್ಕೂಲಿಗೆ ಏನು ಸೇರಿಸಿಲ್ಲ? ಇಲ್ಲ ಸೇರಿಸಿ ಸರ್, ಸುಮ್ಮನೆ ದುಡಿಕರಣ ಮೇಲೆ ಸೇರಿಸ್ಕೊಂಡ್ಬಿಟ್ಟಾರೆ. ಅವ್ರು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡ್ಕೊಡ್ತು ಅಂತ ಹೇಳ್ಬಿಟ್ಟಿದ್ವಿ. ಮುರಾರ್ಜಿ ಎಕ್ಸಾಮಿಗೆ ಅನುಕೂಲ ಆಗಲ್ಲ. ಹೋಗ್ಲೇ ಇಲ್ಲ ಮುರಾರ್ಜಿ ಎಕ್ಸಾಮ್ ಬರೋಕೆ. ಈಗ 6ನೇ ಕ್ಲಾಸ್ ಅವ್ನು ಓದ್ತಿರಲ್ಲ. ಸಮಸ್ಯೆ ಆಗುತ್ತೆ. ಹ್ಞೂ ಸರ್, ಸಮಸ್ಯೆ ಆಗಿತ್ತು. ಅವ್ನು ಆಗಂಗಿಲ್ಲ, ಇದು ಆಗಿದ್ದು ಇಲ್ಲಿ ದಾವಣಗೆರೆ 3 ತಿಂಗಳ ಸೈಡ ಬರಕತ್ತೀರ ಇಲ್ಲಿಗೆ? ತಪ್ಪಾಯ್ತು. ದಾವಣಗೆರೆಗೆ ಹೋಗ್ರಂತ DC ಆಫೀಸ್ ಒಟ್ಟಿಗೆ 10 ತಿಂಗಳು ಬಿಟ್ಟು ಬರ್ರಿ ಯಾಕಂತ ಹೇಳಿಲ್ಲ. ಚೆಕ್ ಮಾಡಿ ನಿಮ್ದು ಏನಾಯ್ತು ಸಮಸ್ಯೆ? ನಮ್ಮ ಪಾಪದೇ ಮಾಡಿದ್ವಿ. ಈಗ 3 ತಿಂಗಳಿಂದ ಮಾಡ್ಬೇಡಿ ಆ ಥರ ಮಾಡಿಸಿ, ಇದು ತಪ್ಪಾಗಿತ್ತ. ಫಸ್ಟಿಗೆ ಅಂಗನವಾಡಿ ಮಾಡ್ತಿದ್ವಿ, ಹಂಗಾಗಿ ತಪ್ಪಾಗಿರೋದಕ್ಕಾಗಿ ದಾವಣಗೆರೆಗೆ ಹೋಗ್ರಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ DC ಆಫೀಸ್ ಅಂದ್ರೆ ವಿಜಯನಗರ ಇಲ್ಲಿ ವಿಜಯನಗರ ಇಲ್ಲಿ ಹಾಸ್ಪಿಟಲ್ ಏನಂದ್ರೆ ಹೋಗಿದ್ರೆ ಅವರೆಲ್ಲ ಮಾಡಿ ಒಂದ್ಸರಿ ಚೆಕ್ ಮಾಡಿಸಿ ಅಂತ ಹೇಳಿದ್ವಿ. ಇಲ್ಲಿ ಬಂದು ಚೆಕ್ ಮಾಡಿದ್ವಿ, ನಾವು ಇಲ್ಲಿ ಮತ್ತು ಇವಾಗ ಮನೆಗೆ ಹೋಗ್ಬೇಕಾ ಮಾಡಿಸ್ಬೇಕು? ನಮ್ಮ ಹತ್ರ ಸ್ವಲ್ಪ ಫೋನ್ ನಂಬರ್ ಹೇಳ್ಕೊಡೋದಕ್ಕೆ. ಹೌದು. ಟೋಕನ್ ಇಟ್ಕೊಂಡೆ ಕೊಡೋದು. ಅವ್ರ ಕಾಲೇಜ್ ಟೋಕನ್ ಕೊಡ್ತಾರೆ, ತಗೊಂಡಿದ್ದೆ ತಗೋಬೇಕಾ? ಟೋಕನ್ ಪ್ರಕಾರ ಹೋಗ್ಬೇಕಂದ್ರೆ ಮೊದಲೆಲ್ಲ ಹಂಗೆ ಹೋಗ್ತದೆ. ಅಲ್ಲ ಟೋಕನ್ ಪ್ರಕಾರ ಟೋಕನ್ ಕಾಲೇಜ್ ಇದೆ. ಹಾಂ. ಕಾಲೇಜ್ ಏನು ಟೋಕನ್ ಮತ್ತೆ ತಗೋ ಟೋಕನ್. ಮತ್ತೆ ಟೋಕನ್ ತಗೋ. ಈಗ 11 ಗಂಟೆಗೆ ಟೋಕನ್ ಖಾಲಿ ಆದವು. ಈಗ ಹಂಗೆ ಬರಲ್ಲ. ಟೋಕನು ಆಗ ತಗೊಂಡು ಕೊಡ್ತಾರೆ. ಟೈಮ್ ಆದಂದ್ರೆ ಮತ್ತೆ ಬೇರೆ ಟೋಕನ್ ಕೊಡ್ತಾರೆ. ಇದ್ದರೆ ಕೊಡ್ತಾರೆ, ಇಲ್ಲಿದ್ರೆ ಮತ್ತೆ ಟೈಮ್ ಆದ್ರೆ ಮತ್ತೆ ನಾಳೆಗೆ. ನಿಮ್ಮ ಹೆಸರು? ಹಾಳಮ್ಮ. ಯಾವ ಊರ್ಲ ನೀವು? ದೊಡ್ಡ ಬಡ್ಲಾಡಿ. ಹಾಂ.
ಒಂದ್ಸರಿ ಏನು ಕೆಲಸ ಆಗಿಲ್ಲ, ಸುಮ್ಮನೆ ಬರೋದು ಹೋಗೋದು ಏನು ಕೆಲಸನೇ ಆಗಿಲ್ಲ. ಆಗಿಲ್ಲ. ಈಗ 3 ವರ್ಷದಿಂದ ಅವ್ರದ್ದು ಆಧಾರ್ ಕಾರ್ಡ್ ಮಾಡ್ಸೋದು 3 ವರ್ಷ ಮಕ್ಕಳದ ಮಗಂದೆ. ಅವ್ರು ಮೂರಾಜಿ ಪರೀಕ್ಷೆ ಬರೋಣಂತ ಹೋದ್ವಿ. ಆಧಾರ್ ಕಾರ್ಡ್ ಇಲ್ಲದಕ್ಕೆ ಏನು ಕೆಲಸನೇ ಏನು ಕೆಲಸನೇ ಇಲ್ಲ, ಆಗಿಲ್ಲ. ಈಗ 6ನೇ ತರಗತಿಯಲ್ಲಿ ಓದೋದು. ಎಮರ್ಜೆನ್ಸಿ ಬೇಕಾದ್ರೆ ಕಷ್ಟ ಆಗುತ್ತೆ. ಎಮರ್ಜೆನ್ಸಿ ಅಂದ್ರೆ ಬೇಕೇ ಬೇಕು. ಈ ದಿನ ಶಾಲೆಗೆ ಆಧಾರ್ ಕಾರ್ಡ್ ಇದೆ, ಜೆರಾಕ್ಸ್ ಕೆಲಸ ಕೊಡೋಕ್ಕಿಲ್ಲ. ಆಧಾರ್ ಕಾರ್ಡ್ ಇದ್ರೆ ಶಾಲೆಗೆ ಅದಿದ್ರೇ ಆಗೋದು. ಮನೆಗೆ ಒಂದು ದಿನ ಟಾರ್ಚರ್ ಮಾಡ್ತಾರೆ. ಕೆಲಸ ಮಾಡಿ ಶಾಲೆಗೆ ಟೀಚರ್ಸು ಮಾಡೋ ಮಕ್ಕಳು ಅಲ್ಲಿ ಟೀಚರ್ಸ್ ಜೆರಾಕ್ಸ್ ಕೊಡಮ್ಮ ಅಂತ ಕೇಳ್ತಾರೆ. ಅವ್ರು ಕೇಳ್ತಾರಲ್ಲ, ಅವ್ರಿಗೆ ಬಂದು ನಮಗೆ ಟಾರ್ಚರ್. ನೀವು ಒಟ್ಟು ಆಧಾರ್ ಕಾರ್ಡ್ ಮಾಡಿಸಿಲ್ಲ? ಇಲ್ಲ, ಒಟ್ಟು ಆಗಂಗಿಲ್ಲ. ಅದಕ್ಕೆ ನಾವು ಬಸ್ ಸ್ವಲ್ಪ ಟಿಕೆಟ್ ಬೇಕಂದ್ರೆ ಆದ್ಮೇಲೆ 2,500 ರೂಪಾಯಿ ಕೊಟ್ಟು ತೆಗೆದು ಎಲ್ಲ ಮಾಡಿಸ್ಬಿಟ್ಟು ನಾವು. ಎಷ್ಟನೇ ಕ್ಲಾಸ್ ಮಕ್ಕಳು? 6ನೇ ಕ್ಲಾಸ್. ಇದುವರೆಗೆ ಆಧಾರ್ ಕಾರ್ಡ್ ತಗೊಂಡ್ರೆ ಆಗಿಲ್ಲ. ಫಸ್ಟ್ ಮಾಡ್ತಿದ್ರು, ಎದಕ್ಕೂ ಬರಲ್ಲ ಅಂತ ಹೇಳೋದ. ಇದ್ದಾದ್ರೆ ಇವ್ರು ಇಲ್ಲ ಆಗಂಗಿಲ್ಲ, ಅಲ್ಲ ಆಗಂಗಿಲ್ಲ ಅಂತ ಹೇಳಿದ್ರೆ ಸಣ್ಣರಿದ್ದಾಗ ತೆಗ್ಸಿರೋ ಅಥವಾ ಇಲ್ಲಲ್ಲ? ಸಣ್ಣರಿದ್ದಾಗ ಹಂಗೂರಾಗ ಅಲ್ಲಿ ತೆಗ್ಸಿದ್ವಿ. ಆಯ್ತಾ? ಅದನ್ನೇ ತಿದ್ದುಪಡಿ ಬದಲಾವಣೆ ಅಂತ ಹೇಳ್ತಾರೆ. ಅವ್ರು ಹೊಸದಾಗಿ ಮಾಡ್ತಾರೆ. ಅದನ್ನ ಮಾಡ್ಕೊಡೋರು ಏನಂತಾರೆ ಮತ್ತೆ? ಅದಕ್ಕೆ ಈಗ ಅಲ್ಲಿ ಹೋಗ್ರಿ, ಅದು ಕೊಟ್ಟ ಮೇಲೆ ಇಲ್ಲಿ ನೋಡೋಣ. ಇಲ್ಲ ಅಂದ್ರೆ ನಾವು ಬೆಂಗಳೂರಿಗೆ ಆಗಲಿ ಎಲ್ಲಿಗೇನು ಹೇಳ್ತೀವಿ ಅಂತ ಹೇಳೋದು. ಕಷ್ಟ ಅದಕ್ಕೆ ಇವಾಗ ಇಲ್ಲಿ ಮಾಡಿಸ್ಕೊಂಡು ಎಲ್ಲ ಹಾಸ್ಪಿಟ್ಲ್ ಹೋಗಿ ಅದಕ್ಕೆ ಇನ್ನೊಂದು ತಿಂಗಳು ಬಿಟ್ಟು ಬರ್ರಮ್ಮ ಯಾವುದು ಏನು ಅನ್ನೋದು ಹೇಳ್ತೀವಿ ಅಂತ ಹೇಳಿ ಇವ್ರು ಹೇಳ್ತಾರ? ಇವರು ಹೇಳ್ತಾರೆ. ಇನ್ನೊಂದು ತಿಂಗಳು ಬಿಟ್ಟು ಇಲ್ಲಿಗೆ ತೆಗೆದು ಹೆಸರು ಆಮೇಲೆ ಏನು ಮಾಡ್ತಾರೆ? ಹೆಸರು ಏನಂದ್ರೆ? ಕಾಲಮ್ಮ ಬಡ್ಡಾಡಿಕೆ ನನಗೆ ಆಧಾರ್ ಕಾರ್ಡ್ ಒಂದು ಮಾಡಿಸ್ಕೊಟ್ಟು ನೋಡಿ ಸರ್, ಇವ್ರದ್ದು ಬಡವಿಗಾಲ ಅಂತ. ಮತ್ತೆ ಕಳ್ಳಿ ಒಂದ್ ನಿಮಿಷ ಅವ್ರಿಗೆ ತಡ್ಕೊಳಪ್ಪ. ಮಾತಾಡೋಕೆ ಅವಕಾಶ ಮಾಡ್ಕೊಟ್ರೆ ನಾನು ಮಾತಾಡ್ತೀನಿ. ಇಲ್ಲ ಅಂದ್ರೆ ಒಳಗೆ ಸಾಕಷ್ಟು ಕೆಲಸ ಐತಿ. ಮುಂದೆ ಎಲ್ಲ ಕೆಲಸ ಟೋಕನ್ಸ್ ಕೊಟ್ಟಿನಿ. 40 ಟೋಕನ್ಸ್ ಮುಗಿಸ್ಬೇಕು ನಾವು. ಆಯ್ತು ಒಂದಲ್ಲ ಎರಡಲ್ಲ. ಹೇಳ್ರಿ ಆಯ್ತು. ದಿನಕ್ಕೊಬ್ರು ಬರ್ತೀರಾ? ದಿನಕ್ಕೊಬ್ರಿಗೆ ಹೇಳ್ಕೊಂಡು ಕೂಡ ನಾನು ದಿನ ಒಬ್ಬರು ಬರಲ್ಲ ಮೇಡಮ್. ನಾವು 3 ದಿವಸ ಬಂದು ವಾಪಸ್ 3 ದಿನ ಅಲ್ಲ. ನಿಂದು ಬಣವಿಕಲ್ ಬರುತ್ತೆ, ಕಾನವಸಳಿ ಒಬ್ಳಿ ಬರುತ್ತೆ. ಹೌದಾ? ಕಾನವಸಳಿ ಆಧಾರ್ ಕಾರ್ಡ್ ಮಾಡ್ತಾರ ಮಾಡಲ್ಲ? ಮತ್ತೆ ಅಲ್ಲೋಗಿ ಟೋಕನ್ ಇಸ್ಕೊಂಡು ಮಾಡಿಸು. ಇಲ್ಲಿಗೆ ಬಂದು ವಾಪಸ್ ಹಾ, ಇಲ್ಲಿ ನಾವು ಕಾನವಸಳಿ ಮಾಡಲ್ಲ. ಕಾನವಸಳಿ ಒಬ್ಳಿ ಬಣವಿಕಲ್ ಕಾನವಸಳಿ ಬರುತ್ತೆ. ನೆಲಬಂದ್ಮೇಲೆ ಮೇಡಮ್ ಹಾ? ಮತ್ತೆ ಒಂದ್ಸರಿ ಬಣವಿಕಲ್ ಅಂತ ನೆಲಬಂದ್ಮೇಲೆ ಇದು ಕೂಡ್ಲಿಗೆ ಬರ್ತಾವೆ, ಹೊಸಳಿಗೆ ಬರ್ತದೆ. ಹೊಸಳ್ಳಿ ಅಮ್ಮ, ಕೂಡ್ಲಿಗೆ ತಾಲೂಕು ಇದು ಒಂದ್ ನಿಮಿಷ. ಅವ್ರು ಫಸ್ಟಿಗೆ ಬಣವಿಕಲ್ ಅಂದ್ರೆ ಇವಾಗ ನೆಲಬೊಮ್ಮನಹಳ್ಳಿ ಅಂತ. ನೆಲಬೊಮ್ಮನಹಳ್ಳಿ ಅಂದ್ರೆ ಗುಡೇಕೋಟೆ ಹೋಬಳಿ ಬರುತ್ತೆ. ಗುಡೇಕೋಟೆ ಹೋಬಳಿವು ಕೂಡ್ಲಿಗೆ ಹೋಬಳಿವು ನಾನೇ ಮಾಡೋದು. ಬಟ್ ಆದ್ರೆ ಟೋಕನ್ಸ್ ತಗೋಬೇಕು. ಬೆಳಗ್ಗೆ 9:00ವರೆಗೆ 6 ಗಂಟೆಗೆ ಬಂದದ್ದು ಕೇಳೋಣ. ಜನ ಇಲ್ಲಿಂದ ಅಲ್ಲಿವರೆಗೂ ಇರ್ತದೆ. ಒಬ್ರು ಎಷ್ಟು ಜನ ಮಾಡಕ್ಕಾಗತ್ತಿ ಒಂದಿನಕ್ಕೆ? ಮಾಡೋದಾಗಲ್ಲ ಮೇಡಮ್. ಮತ್ತೆ 60 ಟೋಕನ್ಸ್ ಕೊಟ್ಟಿದ್ದೀನಿ. ಬೇಗ ಬಂದ್ರೆ ನಿಮಗೂ ಟೋಕನ್ ಸಿಗ್ತೈತಿ. ಎಲ್ಲರೂ 6 ಗಂಟೆಗೆ ಬರ್ತೀನಿ ಅಂತೀರಿ. ಎಲ್ಲರೂ 6 ಗಂಟೆಗೆ ಬರ್ತಾರ? ಇಲ್ಲ, ಬೇಗ ಬಂದು ಲೈನ್ ಇದ್ರೆ ನಿಮಗೂ ನಾನು ಟೋಕನ್ ಸಿಗ್ತೈತಿ, ಮಾಡ್ಕೊಡ್ತೀನಿ. ಈಗ 60 ಟೋಕನ್ ಇದಾವೆ, ಅವೆಲ್ಲ ಮುಗಿಸ್ಬೇಕಲ್ಲ. ಇಬ್ಬರು ಇದೀವಿ ಆಪ್ರೇಟ್ರಲ್ಲಿ, ಇರೋದು ಒಬ್ಳು ಇದೆ. ಅಲ್ಲ ಇನ್ನೊಬ್ಬರು ಇನ್ನೊಬ್ರು ಕೇಳ್ರಿ ಮೇಡಮ್ ಅವ್ರ ಹತ್ರ. ಹೇಳಿದೀವಿ ಸರ್, ಅವ್ರು ಹಾಕಿಸ್ಬೇಕಲ್ವಾ? ಅವ್ರು ಹಾಕ್ಸಿದ್ರೆ ನನಗೆ ಹೆಲ್ಪ್. ಅದನ್ನ ಹೇಳ್ರಿ. ಹಿಂಗೆ ಸಮಸ್ಯೆ ಸುಮ್ಮನೆ ಇದ್ರೆ ಹೆಂಗಾಗುತ್ತೆ? ಹೇಳಿ ಸರ್, ನೀವು ಬೇಕಾದ್ರೆ ತಹಶೀಲ್ದಾರಿಗೆ ಹೇಳ್ರಿ. ಕಳ್ಸಿದ್ರೆ ನನಗೂ ಹೆಲ್ಪ್ ಆಕೈತಿ, ಜನಕ್ಕೂ ಸ್ವಲ್ಪ ಸುಮ್ಮನೆ ಜನ ಕಾಯೋದು ಒಬ್ರಿಗೆಲ್ಲ ಕರೆಕ್ಟ್ ಬಿಡ. ನೀವು ಹೇಳೋದು 35 ಹಳ್ಳಿ ಕೇಳ್ರಿ. ಗುಡೇಕೋಟೆ 35 ಹಳ್ಳಿ, ಕೂಡ್ಲಿಗೂ ಪ್ಲಸ್ 35 ಹಳ್ಳಿ ಬರ್ತದೆ. 70 ಹಳ್ಳಿ ನಾನು ಒಬ್ಬಳೇ ಮಾಡ್ಬೇಕು. ಅದನ್ನ ಹೇಳ್ಬೇಕ್ರಿ. ಒಂದ್ ದಿನಕ್ಕೆ ಟೋಕನ್ಸ್ ಎಷ್ಟು ಅಂತ ಕೊಡಕ್ಕಾಗತ್ತೆ? ಒಂದು 2-3 ಇದ್ರೆ ಮಾಡ್ಬೋದು. ನೀವು ಅದನ್ನ ಹೇಳ್ರಿ. ಹಿಂಗೆ ನಮ್ಮ ಕೈಲಿ ಆಗಲ್ರಿ. ಟೋಕನ್ಸ್ ಕೊಟ್ಟಿದ್ದೀನಿ ಡೈಲಿ. ಅವಿಷ್ಟು ಮಾಡ್ಬೇಕಲ್ಲ ನಾನು. ಹೌದು. ಅಲ್ಲ ಅದನ್ನೇ ನಾವು ಹೇಳ್ರಿ. ನಮ್ಮ ಕೈಲಿ ಆಗಲ್ರಿ. ಯಾರನ್ನ ಏಜ್ ಪರ್ಸನ್ಸ್ ಬಂದ್ರೆ ವಾಪಸ್ ಕಳ್ಸಲ್ಲ, ಅವ್ರಿಗೆ ಮಾಡೇ ಕಳ್ಸಿರ್ತೀನಿ. ಬೇಗ ಬರ್ಬೇಕು. ಎಲ್ಲರೂ ಬರ್ತಾರೆ 5 ಗಂಟೆಗೆ ಬಂದಿನಿ, 6 ಗಂಟೆಗೆ ಬಂದಿನಿ ಅಂತ. ಬೇಗ ಬಂದಿದ್ದು ಲೇಟ್ ಆಗಿದ್ರೆ ಹೆಂಗ್ ಸಿಗುತ್ತೆ ಟೋಕನ್? ಈಗ ಅಲ್ಲಿಗೆ ಬಂದು ಸೈಡ್ ಕುತ್ಕೊಂಡಿರ್ತಾರೆ. ಈ ಕಡೆ ಸೈಡಿಗೆ ಕುತ್ಕೊಳ್ಳೋದಲ್ಲ, ಲೈನಲ್ಲಿ ಇರ್ಬೇಕು. ನೀನು ಹೋಗಿ ಅಲ್ಲಿ ನಿಂತ್ರೆ ಹೆಂಗ್ ಸಿಗುತ್ತೆ? ಲೈನಿಗೆ ನಿಂತ್ರೆ ಮೇಡಮ್ ಬರ್ತಾರೆ. ಲೈನಿಗೆ ನಿಂತಿರೋರಿಗೆ ಯಾರು ಕೊಟ್ಟಾರಪ್ಪ ಟೋಕನ್? ನಾನೇ ಅಲ್ಲ ಬೆಳಿಗ್ಗೆ ಕೊಟ್ಟಿರೋದು. ನೀವೇ ಕೊಟ್ಟಾರೆ. ಒಳಗಿರೋರು ಕೊಟ್ಟಿಲ್ಲ. ಕೆಲಸ ಮಾಡ್ಬೇಕು ನಾನು.